ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ಎಲ್ರಿಗೂ ಹ್ಯಾಪಿ ಗಣೇಶ ಚತುರ್ಥಿ. ಈ ಗಣೇಶನ ಹಬ್ಬಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಒಳಗೆ ಸ್ಪೆಷಲಾಗಿ ಅಡುಗೆ ಮಾಡ್ತಾರೆ. ಎಲ್ಲರೂ ಮಾಡೋ ಅಡುಗೆ ಆಗಿರ್ಬೋದು, ಮಾಡೋ ಪದ್ಧತಿ ಆಗಿರ್ಬೋದು, ಎಲ್ಲ ಚೇಂಜ್ ಇರ್ತೈತಿ. ಸೊ ಇವತ್ತು ನಮ್ಮ ಮನೆಯೊಳಗೆ ಸ್ಪೆಷಲ್ ಅಂತಂದ್ರೆ ಗುದುಗುನ ಹುಗ್ಗಿನ ಮಾಡ್ತೀವಿ. ನೀವೆಲ್ಲ ಏನು ಮಾಡ್ತೀರಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಇವಾಗ ಇದನ್ನು ಮಾಡೋದಕ್ಕೆ ಮೊದಲಿಗೆ ನೀವು ಎಷ್ಟು ಹುಗ್ಗಿ ಮಾಡ್ತೀರಿ ಅಷ್ಟನ್ನು ನಾವು ಗೋಧಿ ಹಿಟ್ಟನ್ನ ತೊಗೋಬೇಕು. ಇಲ್ಲಿ ಒಂದು ಅರ್ಧ ಸೇರಷ್ಟು ನಾವಿಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿನಿ. ಈ ಒಂದು ಗೋಧಿ ಹಿಟ್ಟಿಗೆ ನಾವು ಒಂದು ಸ್ವಲ್ಪ ಉಪ್ಪು, ಅದಾದಮೇಲೆ 1-2 ಸ್ಪೂನಷ್ಟು ಆಯಿಲ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ನೀರು ಹಾಕಿ ಸ್ವಲ್ಪ ಇದನ್ನು ಚಪಾತಿ ಹಿಟ್ಟಿನಕಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕಾಗ್ತೈತಿ. ಗಣೇಶನ ಹಬ್ಬಕ್ಕೆ ಒಬ್ಬೊಬ್ಬರು ಒಂದೊಂದು ಸ್ಪೆಷಲ್ ಮಾಡ್ತಾರೆ. ಹೋಳಿಗೆ ಆಗಿರ್ಬೋದು, ಅಥವಾ ಕಡುಬಾಗಿರ್ಬೋದು, ಮೋದಕ ಆಗಿರ್ಬೋದು, ಈ ರೀತಿ ಹುಗ್ಗಿ ಆಗಿರ್ಬೋದು, ಡಿಫ್ರೆಂಟಾಗಿ ಮಾಡ್ತಾರೆ. ಯಾರೆಲ್ಲ ಹುಗ್ಗಿನ ಮಾಡ್ತೀರಿ ಅಂತ ಪ್ಲೀಸ್ ಕಮೆಂಟ್ ಒಳಗೆ ತಿಳಿಸ್ರಿ. ಈ ರೀತಿ ಇದನ್ನು ಚೆಂದಾಗಿ ನಾದಿ ಈ ರೀತಿ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಆಯಿಲ್ನ ಹಚ್ಚಿ ಇದನ್ನು ಮುಚ್ಚಿ ಒಂದು 10 ನಿಮಿಷ ಆದರೂ ಬಿಡಬೇಕು. ಇದನ್ನು ಒಂದು 10 ನಿಮಿಷ ಆದಮೇಲೆ ಈ ರೀತಿ ಒಂದು ಸತಿ ಇದನ್ನು ಚೆನ್ನಾಗಿ ಮಿದ್ಕೋಬೇಕು. ಈ ರೀತಿ ಹಿಟ್ಟನ್ನ ಒಂದು ಸತಿ ಚೆನ್ನಾಗಿ ಮಿದ್ಕೊಂಡು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತೊಗೊಂಡು ನಾವು ಇದನ್ನು ಕೈ ಶಾವಿಗೆ ಮಾಡೋ ಥರ ಮಾಡ್ಕೋಬೇಕು. ಇದನ್ನು ನಾವು ಶಾವಿಗೆ ಥರ ಮಾಡ್ಕೋಬೋದು, ಅದರಿಂದ ಅಷ್ಟು ನಾವು ತೆಳ್ಳಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಈ ರೀತಿ ಇದನ್ನು ಸ್ವಲ್ಪ ದಪ್ಪದಾಗೇ ಬರ್ತೈತಿ. ಈ ರೀತಿ ಇದನ್ನು ಸ್ವಲ್ಪ ಸಣ್ಣದಾಗಿ ಎಷ್ಟು ಆಗ್ತೈತಿ ಅಷ್ಟು ಸಣ್ಣದಾಗಿ ಮಾಡ್ಕೊಂಡ್ರೆ ಹುಗ್ಗಿನೂ ಅಷ್ಟು ಟೇಸ್ಟಿಯಾಗೇ ಇರ್ತೈತಿ. ಈ ರೀತಿ ಒಂದು ಪ್ಲೇಟ್ಗೆ ಹಿಟ್ಟು ಹಾಕಿ ಹಿಟ್ಟೊಳಗೆ ಈ ರೀತಿ ನಾವು ಮಾಡಿಟ್ಕೊಂಡಿರೋಂಥ ಶಾವಿಗೆನ ಈ ರೀತಿ ಮುರ್ಕೋಬೇಕು. ಇದಕ್ಕೆ ನಾವು ಹಿಟ್ಟು ಹಾಕ್ಕೊಂಡಿರ್ಬೇಕು. ಈ ಹಿಟ್ಟು ಹಾಕ್ಕೊಳ್ದೆ ಹೋದ್ರೆ ನಾವು ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿ ಮುರಿಯೋದ್ರಿಂದ ನಾವು ಹೊಸ್ತಿರುವಂಥ ಶಾವಿಗೆ ಅಂಟ್ಕೊಳ್ಳೋದಿಲ್ಲ. ಇದನ್ನು ಮಾಡುವಾಗೂ ಸ್ವಲ್ಪ ಈಸಿ ಆಗ್ತೈತಿ. ಇದೇ ರೀತಿ ನಾವು ಎಲ್ಲನೂ ಮಾಡಿಕೊಂಡು ಇದನ್ನು ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ. ಬಟ್ ಪ್ರಾಕ್ಟೀಸ್ ಇತ್ತು ಅಂತಂದರೆ ಇದನ್ನು ನಾವು ಬೇಗನೆ ಮಾಡ್ಕೋಬೋದು. ಇದೇ ಥರ ನಾವಿಲ್ಲಿ ಎಲ್ಲನೂ ಈ ರೀತಿ ಹೊಸದು ತೆಗೆದಿಟ್ಕೋಬೇಕು. ಇವಾಗ ಇದನ್ನು ನಾವು ಒಂದು ಸ್ಟ್ರೈನರ್ ಒಳಗೆ ಹಾಕಿ ಹಿಟ್ಟನ್ನು ಸಾನಿಸುವಂಥ ಸಾನಿಗೆ ಒಳಗೆ ಹಾಕಿ ಇದನ್ನು ನಾವು ಈ ರೀತಿ ಸಾನಿಸ್ಕೋಬೇಕು. ಅದರೊಳಗೆ ಏನಾದರೂ ಎಕ್ಸ್ಟ್ರಾ ಹಿಟ್ಟಿತ್ತು ಅಂತಂದರೆ ಅದು ಬೀಳ್ತೈತಿ. ಇದನ್ನು ನಾವು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋದು. ಅಕಸ್ಮಾತ್ ಜಾಸ್ತಿ ಏನಾದರೂ ಹಿಟ್ಟು ಉಳಿತು ಅಂತಂದ್ರೆ ನಾವು ಮಾಡಿರುವಂಥ ಹುಗ್ಗಿ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ. ಅದಕ್ಕೆ ಇದರೊಳಗಿರೋ ಹಿಟ್ಟನ್ನು ಈ ರೀತಿ ತೆಗೆದಿಟ್ಕೋಬೇಕು. ಈ ರೀತಿ ಎಲ್ಲನೂ ನಾವು ಈ ರೀತಿ ಇದ್ರೊಳಗೆ ಹಿಟ್ಟನ್ನು ಈ ರೀತಿ ಸಪ್ರೇಟ್ ಮಾಡಿ ಇದನ್ನು ತೆಗೆದಿಟ್ಕೋಬೇಕು. ಇವಾಗ ಇದನ್ನು ನಾವು ಮಾಡೋದಕ್ಕೆ ಮೊದಲು ಒಂದು ಪಾತ್ರೆಗೆ ನೀವು ಎಷ್ಟು ಮಾಡ್ತೀರಿ ಅನ್ನೋ ಅಂದಾಜು ಮೇಲೆ ನೀರನ್ನ ಹಾಕೋಬೇಕು. ಇಲ್ಲಿ ಒಂದು 4 ತಂಬಿಗೆಯಷ್ಟು ನಾವಿಲ್ಲಿ ನೀರನ್ನ ಹಾಕೊಳತ್ತೀನಿ. ಇದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ಅದಾದಮೇಲೆ ಇದಕ್ಕೆ ಒಂದು ದೊಡ್ಡ ಬಟ್ಲಿಂದ ಒಂದು ಬಟ್ಲಷ್ಟು ನಾವಿಲ್ಲಿ ಬೆಲ್ಲ ಹಾಕ್ಕೊಳತ್ತೀವಿ. ಇಲ್ಲಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿನೇ ಮಾಡತ್ತೀವಿ. ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರಿ ಅದ್ರ ಮ್ಯಾಗ ಬೆಲ್ಲನ ಹಾಕ್ಕೋಬೇಕು. ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು. ಅದಾದಮೇಲೆ ಬೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕು ಬೆಲ್ಲನ. ಇದಕ್ಕೆ ನಾವು 1 ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ಇದಕ್ಕೆ ತುರ್ಕೊಂಡಿರುವಂಥ ಕೊಬ್ಬರಿ ತುರಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಕುದಿಯೋ ಟೈಮ್ ಒಳಗೆ ಸ್ವಲ್ಪ ಕೊಬ್ಬರಿನ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಇದು ಚೆನ್ನಾಗಿ ಕುದಿ ಬಂದ್ಮ್ಯಾಗ ನಾವು ಹೊಸದಿಟ್ಕೊಂಡಿರುವಂಥ ಶಾವಿಗೆನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಜಾಸ್ತಿ ಹೈ ಫ್ಲೇಮ್ ಒಳಗಿಟ್ಟು ಬೇಯಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರ್ತೈತಿ. ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗನ ಇಟ್ಟು ಬೇಯಿಸ್ಕೋಬೇಕು. ಇದನ್ನು ಹೈ ಫ್ಲೇಮ್ ಒಳಗಿಟ್ಟು ಬೇಯಿಸ್ಕೊಂಡ್ರೆ ಇದನ್ನು ತಳ ಹಿಡಿಯೋ ಚಾನ್ಸಸ್ ಇರ್ತೈತಿ. ಇದನ್ನು ಅವಾಗವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಯಾವುದೇ ರೀತಿ ತಳ ಹಿಡಿಯೋದಿಲ್ಲ. ಇದಕ್ಕೆ 1-2 ಸ್ಪೂನಷ್ಟು ನಾವು ಗಸಗಸೆನ ಹಾಕ್ಕೋಬೇಕು. ಗಸಗಸೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಬೇಕಿದ್ರೆ ಬೇರೆ ಡ್ರೈ ಫ್ರೂಟ್ಸ್ ಬೇಕಿದ್ರೆ ಹಾಕ್ಕೋಬೋದು. ಇದಕ್ಕೆ ಆಲ್ರೆಡಿ ನಾವು ಕರೆದಿಟ್ಕೊಂಡಿರೋವಂಥ ದ್ರಾಕ್ಷಿನ ನಾ ಇಲ್ಲೇ ಹಾಕಿನಿ. ನೀವು ಇದಕ್ಕೆ ಬೇರೆ ಡ್ರೈ ಫ್ರೂಟ್ಸನ್ನು ತುಪ್ಪದೊಳಗೆ ಕರೆದು ಹಾಕ್ಕೋಬೋದು. ಇದನ್ನು ಈ ರೀತಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಈ ಟೈಮ್ ಒಳಗೆ ಸ್ವಲ್ಪ ಇದಕ್ಕೆ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೋಬೇಕು. ಒಂದು ಸತಿ ಇದನ್ನು ಈ ರೀತಿ ಒಂದನ್ನು ತೊಗೊಂಡು ಈ ರೀತಿ ಕೈಲಿ ಕಟ್ ಮಾಡಿದಾಗ ಅದು ಈಸಿಯಾಗಿ ಕಟ್ ಆಗಬೇಕು. ಅದಾದಮೇಲೆ ಇದು ನಾವು ಮಾಡ್ಕೊಂಡಿರುವಂಥ ಹುಗ್ಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದಿರ್ತೈತಿ. ಇಲ್ಲ ಅಂದರೆ ನೀರನ್ನ ಇರ್ತೈತಿ. ಸೊ ಇದನ್ನು ಈ ರೀತಿ ಟ್ರಾನ್ಸ್ಪರೆಂಟ್ ಆಯಿತು ಅಂತಂದ್ರೆ
ಅದು ಕರೆಕ್ಟಾಗಿ ಆಗಿರ್ತೈತಿ. ಇವಾಗ ಇದಕ್ಕೆ ಮೇಲೆ ಒಂದು 3-4 ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವಾಗಿದು ಹುಗ್ಗಿ ರೆಡಿ ಆಗಿರ್ತೈತಿ. ಹುಗ್ಗಿ ಜೊತೆ ಇವತ್ತು ನಮ್ಮ ಮನೆಯೊಳಗೆ ಸ್ಪೆಷಲ್ ಅಂತಂದರೆ ಅದು ಪಡವಲಕಾಯಿ ಪಲ್ಯ. ನೀವೆಲ್ಲ ಯಾವ ಸ್ಪೆಷಲ್ ರೆಸಿಪೀಸ್ ಮಾಡಿದ್ರಿ ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಹೋಪ್ ಈ ಒಂದು ಸ್ಪೆಷಲ್ ಆಗಿರುವಂಥ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ, ಈ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.